ಭವಿಷ್ಯನೇ ವಿಡಿಯೋ ಮಾಡ್ತಾ ಇರೋದು. ಚೆನ್ನಾಗಿದೆ. ಬರೀ ಹೂವು ಎತ್ಕೊಂತೀನಿ ನೋಡಿ, ಸರಿನಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಟಿಫನ್ ಆಲ್ರೆಡಿ ಭವಿಷ್ಯ ತಿಂದಿದ್ದಾಳೆ. ಭವಿಷ್ಯನೇ ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಇವಾಗ ಅವ್ರ ಅಪ್ಪಂಗೆ ಟಿಫನ್ ಕೊಡ್ತಾ ಇದ್ದೀನಿ. ಏನು ಮಾಡಿರೋದು ಅಂದರೆ ಆಲೂ ಪರೋಟ. ಆದರೆ ಆಲೂಗೆಡ್ಡೆ ಯೂಸ್ ಮಾಡ್ತಾ ಇಲ್ಲ, ನಾವು ಯೂಸ್ ಮಾಡಿರೋದು ಸ್ವೀಟ್ ಪೊಟ್ಯಾಟೊ. ಹೋಗಿ ಅಪ್ಪನ ಕೇಳು ಹೆಂಗಿದೆ ಅಂತ. ಹೆಂಗಪ್ಪ ಇದೆ? ಚೆನ್ನಾಗಿದೆ. ಆಲೂಗಡ್ಡೆ ಆಗಿಂತ ಚೆನ್ನಾಗಿದೆ. ಸ್ವೀಟ್ ಪರೋಟ. ಸರಿ, ನೆಂಚ್ಕೊಳ್ಳ ಮೂಗೊಳಗಡೆ ಇಟ್ಕೊಡು, ಸರಿನಾ? ಗೈಸ್, ನಾನು ಆಲೂಗಡ್ಡೆ ಪರೋಟ ಮಾಡ್ತಾ ಇರೋದು ವೇ ಬಂದ್ಬಿಟ್ಟು ಹೀಗೆ. ಫಸ್ಟು ಇಲ್ಲಿ ತೋರಿಸು. ಸ್ವಲ್ಪ ಮೆಸ್ಸಿಯಾಗಿ ಇರುತ್ತೆ. ಏನಕ್ಕೆ ಅಂದರೆ ಆಲೂ ಪರೋಟಾಗೆ ಹೀಗೆ ಫಸ್ಟು 2 ಲಟ್ಟಿಸ್ಕೋಬೇಕು. ಅದಾದಾದ್ಮೇಲೆ ಹೀಗೆ ಬೇಯಿಸ್ಕೋಬೇಕು ಗೈಸ್. ಈಗ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಈ ಕಡೆ ಒಂಚೂರು ಆಯಿಲ್ ಹಾಕಬೇಕು. ಆಮೇಲೆ ಬೆಂದಾದ್ಮೇಲೆ ತಿರುಗಿಸ್ಬೇಕು ಗೈಸ್. ಆ್ಯಂಡ್ ಆಲೂ ಪರೋಟಾಗೆ ಹೀಗೆ ತೂತ್ ಮಾಡಿಕೊಂಡ್ರೆ ಗೈಸ್ ಇನ್ನೂ ಚೆನ್ನಾಗಾಗುತ್ತೆ. ಮಧ್ಯದಲ್ಲಿ ಊದ್ಕೊಳ್ಳಲ್ವಲ್ಲ, ಆವಾಗ ಪೆನಿಟ್ರೇಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಬೆಂದ್ಬಿಟ್ಟಿದೆ ಗೈಸ್, ಬಟ್ ಓಕೆ. ಈ ಕಡೆನೂ ಬೆಂದಾದ್ಮೇಲೆ ನಾನು ಮಾಡ್ಕೊಂಡಿರೋದು ಇವತ್ತು ಪನ್ನೀರ್ ಚಟ್ನಿ. ಪನ್ನೀರು, ಮೊಸರು ಎಲ್ಲ ಹಾಕ್ಬಿಟ್ಟು ಅವತ್ತೊಂದ್ಸರಿ ತೋರಿಸಿದೆ ನನ್ನ ರೆಸಿಪಿ. ಆ ಥರದ್ದು ಚಟ್ನಿ ಮಾಡ್ಕೊಂಡಿರೋದು. ಆ್ಯಂಡ್ ಇದು ಆಲೂ ಪರೋಟಕ್ಕೆ ತುಂಬ ಚೆನ್ನಾಗಿರುತ್ತೆ. ರೆಡಿ ಇದೆ ಗೈಸ್. ಇವಾಗ ನಾನು ಇದನ್ನು ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ನಮ್ಮ ಭವಿಷ್ಯ ಡ್ಯಾನ್ಸ್ ಕ್ಲಾಸಿಗೆ ಫೀಸ್ ಕೇಳ್ತಾ ಇದ್ದಾಳೆ. ಗ್ರ್ಯಾಂಡ್ ಆಯಿತು. ಆ್ಯಂಡ್ ಅಲ್ಲಿ ಚೇಬೇಕಾಯಿ ಇಟ್ಟಿದ್ರೆ ಏನಕ್ಕೆ ತಿಂದಿಲ್ಲ ಇನ್ನು. ಊಟ ಆಗಿದ ತಕ್ಷಣ ದಾಳಿಂಬ್ರೆ ಹಣ್ಣು ಬಿಡಿಸ್ತಾರೆ ಯಜಮಾನ್ರು. ಓದ್ಕೊಳಕ್ ಬಿಡಮ್ಮ. ನಾನೇನು ಹಿಡ್ಕೊಂಡಿದ್ದೀನ ನಿನ್ನ? ಗೈಸ್, ಇವಾಗ ಮಧ್ಯಾಹ್ನ ಒಂದು 4 o'clock ಆಗಿದೆ. ಸೊ ನಮ್ಮ ಯಜಮಾನ್ರಿಗೆ, ನನಗೆ ಮತ್ತು ಭವಿಷ್ಯಂಗೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ. ಐ ಥಾಟ್ ಸ್ವಲ್ಪ ಫ್ರೈಡ್ ವೆಜ್ಜೀಸ್ ಮಾಡೋಣ ಅಂತ. ಏನೇನು ತೊಗೊಂಡಿದ್ದೀನಿ ಅಂದರೆ ತೋರಿಸ್ತೀನಿ ತಾಳಿ. ಕಾಲಿಫ್ಲವರು, ಇದನ್ನು ನಾನು ಹಾಟ್ ವಾಟರಲ್ಲಿ ಉಪ್ಪು ಹಾಕ್ಕೊಂಡು ತೊಳ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಬೀನ್ಸು ಮತ್ತು ಕ್ಯಾರೆಟ್ 3 ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ಬೆಳ್ಳುಳ್ಳಿ, ಇದು ಗರಂ ಮಸಾಲ, ಆ್ಯಂಡ್ ದಿಸ್ ಇಸ್ ಚಿಕನ್ ಮಸಾಲ, ಇದು ಪೆರಿ ಪೌಡರು, ಆ್ಯಂಡ್ ಎಷ್ಟು ಬೇಕೋ ಅಷ್ಟು ಸಾಲ್ಟ್. ಆಯಿಲ್ ಹಾಕ್ಕೊಳ್ಳಿ. ಒಂದು 2 ಸ್ಪೂನ್ಸ್, 2 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಬೀನ್ಸ್, ಇದಾದ್ಮೇಲೆ ಕ್ಯಾರೆಟ್. ಯಜಮಾನ್ರಿಗೆ ಫುಲ್ಲು ಕ್ಲೀನ್ ಮಾಡ್ಕೊಡಿ ಅಂದರೆ ಫುಲ್ಲು ಕ್ಲೀನ್ ಮಾಡಬೇಕು.
ಓಕೆ, ಇದು ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಗೈಸ್. ಅದಾದಮೇಲೆ ನೀವು ಕಾಲಿಫ್ಲವರ್ ಹಾಕ್ಕೋಬೇಕು. ಆ್ಯಂಡ್ ಇದು ಫ್ರೈ ಆಗಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಬಿಡಿ, ಸ್ವಲ್ಪನೇ ಸಾಲ್ಟ್ ಹಾಕ್ಕೊಳ್ಳಿ. ಏನಕ್ಕೆ ಅಂದರೆ ಚಿಕನ್ ಮಸಾಲ ಮತ್ತು ಗರಂ ಮಸಾಲಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿರ್ತಾರೆ, ಸೊ ಜಾಸ್ತಿ ಸಾಲ್ಟ್ ಆಗೋಗ್ಬಿಡುತ್ತೆ. ಫಸ್ಟು ಸ್ವಲ್ಪ ಬೀನ್ಸ್ ಮತ್ತು ಕ್ಯಾರೆಟು ಫ್ರೈ ಆಗೋ ತನಕ, ಸ್ವಲ್ಪ ಬೇಯೋ ತನಕ ಬೀನ್ಸ್ ಮತ್ತು ಕ್ಯಾರೆಟಿಗೆ ಎಷ್ಟು ಬೇಕೋ ಸಾಲ್ಟ್ ಮಾತ್ರ ಹಾಕ್ಕೊಡಿ. ಆ್ಯಂಡ್ ಅದೊಂದು ಸ್ವಲ್ಪ ಬೆಂದೋಗ್ಬಿಡಲಿ, ಫ್ರೈ ಆಗಿಬಿಡಲಿ ಚೆನ್ನಾಗಿ. ಅದಾದಮೇಲೆ ಕಾಲಿಫ್ಲವರ್ ಹಾಕಬೇಕು. ಇದೊಂದು 2-3 ಮಿನಿಟ್ಸ್ ಫ್ರೈ ಆಗಿದೆ. ಇವಾಗ ಕಾಲಿಫ್ಲವರ್ ಹಾಕ್ಕೋಬೇಕು. ಇದನ್ನು ಸ್ವಲ್ಪ ಹಾಗೆ ಬಿಡಿ, ನಾರ್ಮಲ್ ಫ್ರೈ ಮಾಡಿದೆ ಅಂತ. ಇದೇನಕ್ಕೆ ಹಾಗೆ ಬಿಡಿ ಅಂತ ಅಂದರೆ ಕೆಳಗಡೆ ಇನ್ನು ಬೀನ್ಸು ಮತ್ತು ಕ್ಯಾರೆಟು ಇನ್ನೊಂಚೂರು ಬೆಂದೋಗ್ಬಿಡಲಿ. ಇದೊಂದು ಸ್ವಲ್ಪ ಆಲ್ರೆಡಿ ಬೆಂದಿದೆ ಕಾಲಿಫ್ಲವರು. ಒಂದು 2-3 ಮಿನಿಟ್ಸ್ ಆದಮೇಲೆ ಹೀಗೆ ಮಿಕ್ಸ್ ಮಾಡೋಣ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಕ್ಯಾರೆಟು ಬೀನ್ಸು ಅಷ್ಟು ನೀಟಾಗಿ ಬೆಂದಿರೋದಿಲ್ಲ, ಅದಕ್ಕೋಸ್ಕರ. ಇವಾಗ ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಗರಂ ಮಸಾಲ, ಪೆರಿ ಪೆರಿ ಮೂರು ಹಾಕ್ಬಿಟ್ಟು ಇವಾಗ ಫ್ರೈ ಮಾಡಬೇಕು ಗೈಸ್. ಒಂದು 5 ಮಿನಿಟ್ಸು ಇದನ್ನು ನೀಟಾಗಿ ಲೋ ಫ್ಲೇಮ್ನಲ್ಲೇ ಬೇಯಲಿದ್ಬಿಡಿ, ಹೀಗೆ ಮುಚ್ಚಿಬಿಡಿ. ನಾವು ಇದು ರೆಡಿ ಆಗಿದೆ ಗೈಸ್. ಇವಾಗ ಫುಲ್ಲು ರೆಡಿ ಆಗಿದೆ. ಆ್ಯಂಡ್ ನಮ್ಮ ಭವಿಷ್ಯ ಇಲ್ಲಿ ಟೇಸ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ಉಫ್ ಮಾಡ್ಕೊಳ್ತೀನಿ ನೀವು. ಉಫ್ ಹಿಂಗಿದೆ. ಅಪ್ಪು ಒಂಚೂರು ಕೊಡು ನೋಡೋಣ. ನೋಡ್ರಿ, ನನಗೆ ಇದು ಹೂವು ಚೆನ್ನಾಗಿರುತ್ತೆ ಇಷ್ಟ. ಬರೀ ಹೂವು ಎತ್ಕೊಳ್ತೀನಿ. ಉಳಿ ಸರಿನಾ? ಗೈಸ್, ಆಮೇಲೆ ಒಂದೇ ಫೋರ್ಕಲ್ಲಿ ಇಬ್ರು ತಿಂತಾ ಇದ್ದಾರೆ ಅಂತ ಅನ್ಕೋಬೇಡಿ. ಫ್ಯಾಮಿಲಿ ಅಲ್ವಾ, ಸೊ ನಾವು ಅದೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಚೆನ್ನಾಗಿದೆಯಾ ರೀ? ಸೊ ಚೆನ್ನಾಗಿದೆಯಂತೆ. ನಾವು ಈ ಥರ ಒಂದೇ ಸ್ಪೂನ್ನಲ್ಲಿ ತಿಂತೀವಿ, ಏನೋ ಅಂದ್ಕೋಬೇಡಿ. ಬೇರೆಯವ್ರಿಗೆ ಅದಿಷ್ಟ ಆಗೋದಿಲ್ಲ, ಬಟ್ ನಾವು ತಿಂತೀವಿ. ದಟ್ಸ್ ಓಕೆ, ಫ್ಯಾಮಿಲಿ ಮೆಂಬರ್ಸ್ ಅಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ನಾವು ಯಜಮಾನ್ರು ಟಾಟಿ ಲಿಂಗ್ ತಂದಿದ್ದಾರೆ, ಐಸ್ ಆ್ಯಪಲ್ ತಂದಿದ್ದಾರೆ, ಅಂದರೆ ಟಾಟಿ ಲಿಂಗ್. ನಮ್ಮ ಯಜಮಾನ್ರು ಮತ್ತು ಭವಿಷ್ಯ ಮಧ್ಯಾಹ್ನ ಸುಮ್ಮನೆ ಓಡಾಡ್ಕೊಂಡು ಬರ್ತೀವಿ ಅಂತ ಹೋದರು, ಬಟ್ ಏನೇನೋ ತೊಗೊಂಬಂದರು. ತಿನ್ನಲ್ವಾ ಅಮ್ಮ? ಮಲ್ಕೋತಾ ಇದೆಯಾ ಭವಿಷ್ಯ? ನಿದ್ದೆ ಮಾಡ್ಬಿಟ್ಟ? ಎಬ್ರಿಸ್ಬಿಟ್ಟು ನಿದ್ದೆ ಮಾಡಿಬಿಟ್ಟ ಅಂತ ಕೇಳಬಾರ್ದು ಗೈಸ್ ಯಾರು. ಅವಳು ಆವು ಅನ್ನಲಿಲ್ಲ ಅಂದರೆ ನಿದ್ದೆ ಮಾಡ್ತಾ ಇದ್ದಾಳೆ ಅಂತ ಅರ್ಥ. ಸೊ ಸುಮ್ಮನಾಗ್ಬಿಡ್ಬೇಕು. ಸ್ವಲ್ಪ ಬಲ್ತೋಗಿದೆ, ಬಟ್ ಚೆನ್ನಾಗಿದೆ. ಆಯಿತು, ಬಾ. ಏನಾಯ್ತು ಗೈಸ್, ಇವಾಗ ಸಂಜೆ ಆಗೋಗ್ಬಿಟ್ಟಿದೆ. ಆ್ಯಂಡ್ ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ವ್ಲಾಗ್ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಗೇಮ್ ಮಾಡೋಣ ಅಂತ. ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಎರಡೇ ಉಪಯೋಗಿಸ್ಬೇಕು, ಫಿಂಗರ್ಸ್ ಅಲ್ಲ. ನಾನು ಹಿಂಗೆ ಕಣ್ಮುಚ್ಕೋತೀನಿ, ಯಾವ ಹ್ಯಾಂಡ್ ಹೊಡೆದಿದ್ದು ಅಂತ ಹೇಳ್ತೀನಿ. ಸ್ಟಾರ್ಟ್. ರೈಟ್. ಕರೆಕ್ಟ್.
10 ಸರಿ ಅಷ್ಟೇ. 10 ಪಾಯಿಂಟ್ ಆಗೋ ತನಕ ನಂಗೊಂದು ಪಾಯಿಂಟ್ ಈಗ. ಓಕೆನಾ? ಲೆಫ್ಟ್ ಲೆಫ್ಟ್ ರಾಂಗ್. ನಿನ್ನ ಪಾಯಿಂಟ್ಸ್ ನೀನು ನೆನಪಿಟ್ಟು. ರೈಟ್. ರೈಟ್. ಎಷ್ಟು ಪಾಯಿಂಟ್ಸ್? ನಿಂಗೆ 2 ಪಾಯಿಂಟ್ಸ್, ನಂಗೆ 2 ಪಾಯಿಂಟ್ಸ್. ನಿಂಗೆ 2 ಪಾಯಿಂಟ್ಸ್ ಹೆಂಗೆ? ಇನ್ನೊಂದು ನನಗೆ 3 ಪಾಯಿಂಟ್ಸ್, ನಿನಗೆ ಒಂದೇ ಪಾಯಿಂಟು. ಓಹ್ ಹೆಂಗೆ? ನನಗೆ 2 ಪಾಯಿಂಟ್ಸ್. ಆಯ್ತು. 1 ಪಾಯಿಂಟ್ ನನಗೆ, ನಿನಗೆ 0 ಪಾಯಿಂಟ್. ಯಾವಾಗ ಪಾಯಿಂಟ್ ಅಂತ ಕನ್ಸಿಡರ್ ಆಗುತ್ತೆ ಫಸ್ಟೇ ಹೇಳ್ಬಿಡಿ. ಏನಂತಂದ್ರೆ ಇವಾಗ ಹೊಡ್ತೀಯ, ಅದು ರಾಂಗ್ ಅಂತ ಗೊತ್ತಾಯ್ತು, ಅವಾಗ ನಿನಗೆ 1 ಪಾಯಿಂಟ್ ಬರುತ್ತೆ. ನೀನ್ ರೈಟ್ ಅಲ್ಲಿ ಹೊಡ್ದಿ, ನಾನು ಲೆಫ್ಟ್ ಅಂತ ಅಂದ್ರೆ ಅವಾಗ ನಿನಗೆ 1 ಪಾಯಿಂಟ್ ಬರುತ್ತೆ. ಅದೇನಿಲ್ಲ. ಸರಿ, ಫಸ್ಟ್ ನನಗೆ 1 ಪಾಯಿಂಟ್. ಕರೆಕ್ಟ್ ಆಗಿ ಹೇಳಿದೆ. 1 ರೈಟ್ ಹ್ಯಾಂಡ್. ರೈಟ್. ರಾಂಗ್. 2 ಪಾಯಿಂಟ್ ನನಗೆ. ರೈಟ್. ಕರೆಕ್ಟ್. ನನಗೆ ಎಷ್ಟು ಪಾಯಿಂಟ್ ಈಗ? 1 ಪಾಯಿಂಟ್. ಬೇಕು. ರೈಟ್. ರಾಂಗ್. ನಂಗೆ 2 ಪಾಯಿಂಟ್ಸ್. ರೈಟ್. ರಾಂಗ್. ನಂಗೆ 3 ಪಾಯಿಂಟ್ಸ್. ರೈಟ್. ರಾಂಗ್. ನಂಗೆ 4 ಪಾಯಿಂಟ್ಸ್. ರೈಟ್. ರೈಟ್. 4 ಪಾಯಿಂಟ್ಸ್ ನನಗೆ. ರೈಟ್. 3 ಪಾಯಿಂಟ್ಸ್ ನನಗೆ. ಇಲ್ಲ 2 ತಾನೆ. 2 ಪಾಯಿಂಟ್ಸ್. ರೈಟ್. ರೈಟ್. ನಂಗೆ 4 ಪಾಯಿಂಟ್ಸ್ ಆಗಿತ್ತು. ನನಗೆ 3. ನನಗೆ 2. ರೈಟ್. ರೈಟ್. ರಾಂಗ್. 3 ಪಾಯಿಂಟ್ಸ್ ನನಗೆ. ರೈಟ್. 4 ಪಾಯಿಂಟ್ಸ್. ಲೆಫ್ಟ್. ಏನು ಹೊಡೆದೇ ಇಲ್ಲ? ಸಾರಿ, ಲೆಫ್ಟ್. ರಾಂಗ್ ಇದು. ಇಲ್ಲ ಇದು ಸರಿ ಹೇಳ್ಬಿಟ್ಟಿದ್ದೀನಿ ಇಲ್ಲ. ಲೆಫ್ಟ್. 5 ಪಾಯಿಂಟ್ಸ್. ಲೆಫ್ಟ್. ರೈಟು. ಬೆರಳಾಡದ. 5 ಪಾಯಿಂಟ್ಸ್ ಆಯ್ತು. ಬೇಡ. ಅದು ಕಂಡುಹಿಡಿಯೋಕೆ ಆಗಲ್ಲ ನನ್ನ ಕೈನಲ್ಲಿ. ರೈಟ್. 6 ಪಾಯಿಂಟ್ಸ್. ರೈಟ್. 7 ಪಾಯಿಂಟ್ಸ್. ಲೆಫ್ಟ್. 8 ಪಾಯಿಂಟ್ಸ್. ರೈಟ್. 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 ಕರೆಕ್ಟ್. ಎಷ್ಟು ನನಗೆ? 7 ಪಾಯಿಂಟ್ಸ್ ಆಗಿದೆ. ರೈಟ್. ರಾಂಗ್. ನನಗೆ 6 ಪಾಯಿಂಟ್ಸ್ ಈಗ. ಅಕ್ಕ ನಿನಗೆ 5. 5 ಆಗಿತ್ತು ಸಿಕ್ಕ. ಆಯ್ತು, ನನಗೆ 5 ಅಂತ. ಆಯ್ತು 6 8. ರೈಟ್. ರಾಂಗ್. ಲೆಫ್ಟ್. ರೈಟ್. ಎಷ್ಟು? 6 ಪಾಯಿಂಟ್ಸ್. ನನಗೆ 7. ರೈಟ್. 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 8 ಪಾಯಿಂಟ್ಸ್. ಲೆಫ್ಟ್. ಕರೆಕ್ಟ್. ರೈಟ್. ರೈಟ್. ಕರೆಕ್ಟ್. ರೈಟ್. ನನಗೊಂದು ಪಾಯಿಂಟ್. 7 ಆಯ್ತು ನನಗೆ. ನಂಗೂ 7. 8 ನಿಂದು. ರೈಟ್. ನಂದು 8 ಪಾಯಿಂಟ್ಸ್ ಆಯಿತು. ಲೆಫ್ಟ್. ರೈಟ್. ರಾಂಗ್. ಇಲ್ಲ ರೈಟ್ ತಗೋ. ರೈಟು.
ರೈಟ್ ಅಲ್ಲ. ನನಗೆ 8 ಪಾಯಿಂಟ್ಸ್ ಆಯ್ತಲ್ಲ. ರೈಟ್. ರಾಂಗ್. 9 ಪಾಯಿಂಟ್ಸ್ ಆಯಿತು. ಇನ್ನೊಂದು ಪಾಯಿಂಟ್ ಆದರೆ ನಾನೇ ವಿನ್ನು. ರೈಟು. ಬರೀ ರೈಟ್ ಅಂತ್ಯ. ನಿಂದು ಟ್ಯಾಕ್ಟಿಕ್ ನಂಗೆ ಇವಾಗ ಗೊತ್ತಾಯ್ತು. ಇದು ಲೆಫ್ಟ್. ರೈಟು. ಹೌದು ಕರೆಕ್ಟ್, ಲೆಫ್ಟ್. ಇನ್ನೊಂದು ಪಾಯಿಂಟ್ ನಾನೇ ವಿನ್ ಆಗ್ತೀನಿ. ರೈಟು. ರೈಟ್. ರಾಂಗ್. ಹೌದು. ಎತ್ತಡಿ ನೀನು ಇಲ್ಲಿ ಆಡೋಣ ನೀನು. ಕಳ್ಳಿ ಸದ್ದಿನ ನೋಡ್ಕೊಂಬಿಡೋಣ ಅನ್ಕೊಂಡಿದ್ದಾಳೆ. ಲೆಫ್ಟ್. ರೈಟ್ ಆಯ್ತು. ಬಾಬಕು ಇನ್ನೂ ಎಷ್ಟು ಆಡ್ತೀವಿ ನಾವು ಬಡಿತಾನೆ ಇರೋದು ಅಂತನಾ. ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಗೈಸ್. ಬಾಯ್ ಹೇಳು. ಬಾಯ್. ಸೋತೋದ್ಲಲ್ಲ, ಅದಕ್ಕೆ ಬೇಜಾರಾಗ್ತದೆ. ಏನು ಬೇಜಾರು ಆಗ್ತಿಲ್ಲ. ಓಕೆ, ಬಾಯ್ ಬಾಯ್.